ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆಯ ಜಪಯಜ್ಞ ಮತ್ತೆ ಶ್ರೀಮದ್ ಭಾಗವತಂ ಶಾರ್ಟ್ ಕ್ಲಾಸ್ಗೆ ಎಲ್ಲ ಜಪ ಮಾಡಿದಂತಹ ಎಲ್ಲ ವಾಲಂಟಿಯರ್ಸ್ಗೂ ವಂದನೆಗಳನ್ನು ಅರ್ಪಿಸ್ತಾ, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಮತ್ತೆ ನನ್ನ ಲೀಡರ್ಸ್ಗೂ ಮತ್ತೆ ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಲೀಡರ್ಸ್ಗೂ ನಾನು ಪಾದಾಭಿವಂದನೆ ಮಾಡ್ತಾ ಒಂದು ಸಣ್ಣ ಕೀರ್ತನೆಯೊಂದಿಗೆ ಶ್ರೀಮದ್ ಭಾಗವತ ಚರ್ಚೆನ ಶುರು ಮಾಡಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ಬ್ರಜ ಜನರಂಜನ ಯಶೋದಾನಂದನ ಬ್ರಜ ಜನರಂಜನ ಯಮುನಾ ತೀರವನಚಾರಿ ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ರಾಧಾ ಮಾಧವ ರಾಧಾ ಮಾಧವ ರಾಧೆ, ಜಯ ರಾಧಾ ಮಾಧವ ರಾಧಾ ಮಾಧವ ರಾಧೆ. ಜಯ ಗಂಧರ್ವಿಕ ಗಿರಿಧಾರಿ ಗೌರ ಹರಿ, ಗಂಧರ್ವಿಕ ಗಿರಿಧಾರಿ ಗೌರ ಹರಿ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್, ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ್ ಪ್ರಭುಪಾದ್ ಪ್ರಭುಪಾದ್, ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್ ಗುರುದೇವ್ ಗುರುದೇವ್, ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್ ಹರಿ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಹರಿ ಬೋಲ್. कलियुग धर्म श्री कृष्ण संकीर्तन की जय, श्रील प्रभुपाद की जय, पतित पावन गुरु महाराज की जय, अनंत कोटि वैष्णव वृंद की जय. जय गौर ब्रह्मानंदे. हरि हरि बोल. ಹರೇ ಕೃಷ್ಣ. ನಾವು ಶ್ರೀಮದ್ ಭಾಗವತಂ ಚರ್ಚೆನ ಶುರು ಮಾಡೋಣ. ನನಗೆ ಕೊಟ್ಟಿರುವಂತಹ ಶ್ಲೋಕ ಇವತ್ತು 1ನೇ ಸ್ಕಂದ 17ನೇ ಅಧ್ಯಾಯ ಶ್ಲೋಕ 43 ಮತ್ತೆ 44. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರತೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ, ಭಗವತ್ ಉತ್ತಮ ಶ್ಲೋಕೆ ಭಕ್ತಿರ್ಮತಿ ನೈಷ್ಠಿಕಿ.
ಶ್ಲೋಕ ಸ್ಕಂದ 1 ಅಧ್ಯಾಯ 17 ಶ್ಲೋಕ 43 ಮತ್ತೆ 44. ಸ ಏಷ ಹೇತರ್ಯಸ್ಯ ಆಸನಂ ಪಾರ್ಥಿವೋಚಿತಂ ಪಿತಾಮಹೇನೋಪನ್ಯಸ್ತಂ ರಾಜ್ಞಾರಣ್ಯಂ ವಿವಿಕ್ಷತ ಆಸ್ತೇದುನ ಸಹ ರಾಜರ್ಷಿ ಕೌರವೇಂದ್ರಾಶ್ರಿಯ ಉಲ್ಲಾಸನ್ ಗಜವಯ ಮಹಾಭಾಗಶ್ಚಕ್ರವರ್ತಿ ಭಶ್ಚೈವಃ. ಪದದಿಂದ ಪದ ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜೈ ಶ್ರೀಲ ಪ್ರಭುಪಾದ. ಸಹ ಅವನು, ಏಷಃ ಈ, ಏತರ್ಹಿ ಈಗ, ಅದ್ಯಸ್ತೆ ಆಳುತ್ತಿದ್ದಾನೆ, ಆಸನಂ ಸಿಂಹಾಸನವನ್ನು, ಪಾರ್ಥಿವ ಉಚಿತಂ ರಾಜಯೋಗ್ಯವಾದ, ಪಿತಾಮಹೇನ ಅಜ್ಜನಿಂದ, ಉಪನ್ಯಸ್ತಂ ಒಪ್ಪಿಸಲಾದ, ರಾಜ್ಞಾ ರಾಜನಿಂದ, ಅರಣ್ಯಂ ಕಾಡನ್ನು, ವಿವಿಕ್ಷತಃ ಅಪೇಕ್ಷಿಸಿದ, ಆಸ್ತೆ ಅಲ್ಲಿದ್ದಾನೆ, ಅದುನಾ ಈಗ, ಸಹ ಆ ರಾಜ ಋಷಿ ರಾಜರಲ್ಲಿ ಋಷಿ ಎನಿಸಿದ, ಕೌರವ ಇಂದ್ರ ಕುರು ರಾಜರಲ್ಲಿ ಪ್ರಮುಖನ, ಶ್ರೇಯ ವೈಭವಗಳನ್ನು ಉಲ್ಲಾಸನ್ ಹರಡುತ್ತಾ, ಗಜವೇ ಹಸ್ತಿನಾಪುರದಲ್ಲಿ, ಮಹಾಭಾಗ ಅತ್ಯಂತ ಭಾಗ್ಯಶಾಲಿಯಾದ, ಚಕ್ರವರ್ತಿಯು, ಬೃಹತ್ ಶ್ರವ ಅತ್ಯುನ್ನತ ಕೀರ್ತಿಶಾಲಿಯಾದ. ಅನುವಾದ: ಯುಧಿಷ್ಠಿರ ಮಹಾರಾಜನು ತಾನು ಕಾಡಿಗೆ ಹೋಗಲು ಬಯಸಿ ತನ್ನ ಹಸ್ತಿನಾಪುರ ಸಾಮ್ರಾಜ್ಯವನ್ನು ಮೊಮ್ಮಗ ಪರೀಕ್ಷಿತನಿಗೆ ವಹಿಸಿಕೊಟ್ಟನು. ಈಗ ಅತ್ಯಂತ ಭಾಗ್ಯಶಾಲಿಯಾದ ಚಕ್ರವರ್ತಿ ಪರೀಕ್ಷಿತ ಮಹಾರಾಜನು ಕುರುವಂಶದ ರಾಜರ ಕೃತ್ಯಗಳ ಕೀರ್ತಿ ವೈಭವಗಳಿಂದ ಕೂಡಿದವನಾಗಿ ಹಸ್ತಿನಾಪುರದಲ್ಲಿ ಮಹಾ ವಿಜಯಶಾಲಿಯಾಗಿ ಲೋಕವನ್ನು ಆಳುತ್ತಿದ್ದಾನೆ. ಭಾವಾರ್ಥ: ನೈಮಿಷಾರಣ್ಯದಲ್ಲಿ ಋಷಿಗಳು ಕೈಗೊಂಡ ದೀರ್ಘಕಾಲದ ಯಜ್ಞ ಸಮಾರಂಭಗಳು ಪರೀಕ್ಷಿತ ರಾಜನು ತೀರಿ ಹೋದ ಸ್ವಲ್ಪ ಕಾಲದಲ್ಲಿ ಪ್ರಾರಂಭವಾದವು. ಆ ಯಜ್ಞವು 1000 ವರ್ಷ ಮುಂದುವರಿಯುವಂತಹದ್ದಾಗಿದ್ದಿತು. ಅದರ ಪ್ರಾರಂಭದಲ್ಲಿ ಭಗವಾನ್ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನ ಸಮಕಾಲೀನರಾದ ಕೆಲವರು ಈ ಯಜ್ಞಸ್ಥಳವನ್ನು ಸಂದರ್ಶಿಸಿದ್ದರೆಂದು ತಿಳಿದು ಬರುತ್ತದೆ. ಕೆಲವು ವ್ಯಾಕರಣ ನಿಯಮಗಳ ಪ್ರಕಾರ ಅತಿ ಸಮೀಪ ಕಾಲವನ್ನು ಸೂಚಿಸುವಲ್ಲಿ ವರ್ತಮಾನ ಕಾಲದ ಪ್ರಯೋಗವಿದೆ. ಅದರಂತೆ ವರ್ತಮಾನ ಕಾಲವನ್ನು ಇಲ್ಲಿ ಪರೀಕ್ಷಿತನ ಆಳ್ವಿಕೆಗೆ ಅನ್ವಯಿಸಲಾಗಿದೆ. ಮುಂದುವರಿಯುತ್ತಿರುವ ಸಂಗತಿಯನ್ನು ಸೂಚಿಸುವಾಗಲೂ ವರ್ತಮಾನ ಕಾಲವನ್ನು ಉಪಯೋಗಿಸಬಹುದು. ಪರೀಕ್ಷಿತ ಮಹಾರಾಜನ ತತ್ವಗಳನ್ನು ಈಗಲೂ ಮುಂದುವರಿಸಬಹುದು, ಅಧಿಕಾರಿಗಳು ನಿರ್ಧಾರ ಮಾಡಿದರೆ. ಈ ತತ್ವಗಳಿಂದ ಸಮಚೋದ್ಧಾರವನ್ನು ಮಾಡಬಹುದು. ಪರೀಕ್ಷಿತ ಮಹಾರಾಜನಂತೆ ನಾವು ಕೂಡ ಕಾರ್ಯ ಕೈಗೊಳ್ಳಲು ದೃಢ ನಿರ್ಧಾರ ಮಾಡಿದರೆ ಕಲಿಪುರುಷನಿಂದ ಪ್ರಚುರವಾದ ನೀತಿ ಬಾಹಿರ ಚಟುವಟಿಕೆಗಳನ್ನು ರಾಜ್ಯದಿಂದ ಕಿತ್ತೊಗೆಯಬಹುದು. ಪರೀಕ್ಷಿತನು ಕಲಿಪುರುಷನಿಗೆ ಇರಲು ಸ್ವಲ್ಪ ಸ್ಥಳವನ್ನು ನೀಡಿದನು. ಆದರೆ ನಿಜಕ್ಕೂ ಪ್ರಪಂಚದಲ್ಲಿ ಅಂತಹದೊಂದು ಸ್ಥಳವನ್ನು ಕಲಿಪುರುಷನು ಕಾಣದಾದನು. ಏಕೆಂದರೆ ಪರೀಕ್ಷಿತನು ರಾಜನು ಜೂಜು, ಮದ್ಯಪಾನ, ವ್ಯಭಿಚಾರ, ಪ್ರಾಣಿವಧೆಗಳು ಎಲ್ಲಿಯೂ ನಡೆಯದಂತೆ ಕಟ್ಟುನಿಟ್ಟಾಗಿ ಎಚ್ಚರ ವಹಿಸಿ ನೋಡಿಕೊಂಡಿದ್ದನು. ಇನ್ನೊಂದು ಪಾರ್ಟ್ ಮತ್ತೆ ಓದೋಣ. ಮೊದಲು ಇದನ್ನ ಅರ್ಥ ಮಾಡ್ಕೋಣ ಹೇಗೆ ಅಂತ ಹೇಳಿ. ಸೊ ಇಲ್ಲಿ ನಮ್ಗೆ ಈ ಶ್ಲೋಕ ಹೇಳುವಾಗ ಪರೀಕ್ಷಿತ ಮಹಾರಾಜ ಇಲ್ಲ ಅಂತ ಅರ್ಥ ಆಯ್ತು. ಅಂದ್ರೆ ಅವರು ಆಲ್ರೆಡಿ ತಮ್ಮ ದೇಹವನ್ನು ಬಿಟ್ಟು ಹೋಗಿದ್ರು. ಹೇಗೆ ಸುಖಮೋನಗಳ ಅವರು ಭಾಗವತವನ್ನು ಅವರು ಕೇಳ್ತಾ ಅವರ ದೇಹವನ್ನು ತ್ಯಜಿಸಿದ್ರು. ಅಂದ್ರೆ ಆ ಸರ್ಪವನ್ನು ಒಂದು ಕಾರಣ ಅಷ್ಟೇ, ಅದು ಏನೋ ಆ ಸರ್ಪ ಸುಟ್ಟು ಅಂತ. ಸರಿ, ನಮ್ಮ ಗುರುಗಳಿಗೆ ಪ್ರಣಾಮವನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಷ್ಕುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಪದ.
ददाति कदा मह्यं ददाति सुपदाङ्कितं वन्देऽहं श्रीगुरुं श्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधा कान्ता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामी इति नामिने नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशधारिणी जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे हरे नमो विष्णुपदाय कृष्णाष्टाय स्वामी नमो आचार्य पदाय कृपदाय गौरभक्तदामोदय ಎಲ್ಲೋ ಕೊಡ್ಕೊಂಬರ್ತೀಯಾ ಹರೇ ಕೃಷ್ಣ. ಸೊ ಇವಾಗ ನಾವು ಭಾವಾರ್ಥದ ಮೊದಲನೇ ಪಾರ್ಟ್, ಮೊದಲನೇ ಪ್ಯಾರಾಗ್ರಾಫ್ ಏನಿದೆ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು, ಈ ಶ್ಲೋಕ ಹೇಳ್ತಾ ಇರುವಾಗ, ಅಂದ್ರೆ ಸೂತ ಗೋಸ್ವಾಮಿಗಳು ಈ ಶ್ಲೋಕವನ್ನು ಹೇಳ್ತಾ ಇರುವಾಗ ಪರೀಕ್ಷಿತ ಮಹಾರಾಜ ಇರ್ಲಿಲ್ಲ, ಆಲ್ರೆಡಿ ಅವರು ದೇಹ ತ್ಯಾಗವನ್ನು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಮತ್ತೆ ಪರೀಕ್ಷಿತ ಮಹಾರಾಜನ ಇಲ್ಲಿ ಅವ್ರು ಹೇಗೆ ರಾಜ್ಯವನ್ನು ಆಳಿದ್ರು, ಹೇಗೆ ಅವರು ಹಸ್ತಿನಾಪುರನ ಅಥವಾ ಅವರ ಅಜ್ಜ ಅಂದ್ರೆ ಅವರ ತಾತ ಯುಧಿಷ್ಠ ಮಹಾರಾಜ ಕಾಡಿಗೆ ಹೋಗ್ತಾ ತನ್ನ ಈ ರಾಜ್ಯಾಳ್ವಿಕೆಯನ್ನು ಈ ಚಕ್ರವರ್ತಿಯಾಗಿ ಈ ರಾಜ್ಯ ಅಂತ ಹೇಳಿದ್ರೆ ನಾವು ಸಣ್ಣ ಪುಟ್ಟ ರಾಜ್ಯ ಅಂತಲ್ಲ, ಇವಾಗ ಕರ್ನಾಟಕ ಆಗಿರ್ಬೋದು ಅಥವಾ ಗೋವಾ ಆಗಿರ್ಬೋದು, ಆ ತರ ಸಣ್ಣ ರಾಜ್ಯಗಳಾಗಿಲ್ಲ. ಆಗಿನ ರಾಜ್ಯ ಅಂತ ಹೇಳಿದ್ರೆ ಇಡೀ ಪ್ರಪಂಚ, ಈ ಭೂಲೋಕನೇ ಒಂದು ಭರತ ವಂಶ ಅಥವಾ ಭರತ ವರ್ಷ ಅಂತ ಕರಿತಾ ಇದ್ರು. ಆ ರಾಜ್ಯವನ್ನು ಯುಧಿಷ್ಠ ಮಹಾರಾಜ ಪರೀಕ್ಷಿತ ಮಹಾರಾಜನಿಗೆ ಒಪ್ಪಿಸಿ, ಹರೇ ಕೃಷ್ಣ, ಯಾರಾದ್ರೂ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅವರು ಒಪ್ಪಿಸಿ ಹೋದಾಗ ಹೋಗಿದ್ರು. ಅವರು ಆಳ್ವಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ವರ್ತಮಾನ ಕಾಲ ಅನ್ನೋದನ್ನ ಉಪಯೋಗಿಸಿದ್ದಾರೆ. ಇಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವ್ಯಾಕರಣದಲ್ಲಿ ವರ್ತಮಾನ, ಭೂತಕಾಲ ಮತ್ತೆ ಭವಿಷ್ಯತ್ ಕಾಲ ಅಂತಿದೆ. ಸೊ ಇಲ್ಲಿ ನಾವು ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಸ್ತಿನಾಪುರದಲ್ಲಿ ಮಹಾ ವಿಜಯಶಾಲಿಯಾಗಿ ಲೋಕವನ್ನು ಆಳುತ್ತಿದ್ದಾನೆ ಅಂತ ಹೇಳಿದ್ರು. ಇಲ್ಲಿ ಆಳುತ್ತಿದ್ದಾನೆ ಅಂದ್ರೆ ಇಲ್ಲಿ ಆಲ್ರೆಡಿ ಇನ್ನೂ ಇದ್ದಾರೆ ಅಂತ. ಆದ್ರೆ ನಾವು ಭಾವಾರ್ಥದಲ್ಲಿ ನಾವು ನೋಡಿದ್ವಿ, ಪ್ರಭುಪಾದ್ರು ಏನ್ ಹೇಳ್ತಾ ಇದ್ರೆ, ಈ ಶ್ಲೋಕವನ್ನು ಹೇಳಿದವಾಗ ಆಲ್ರೆಡಿ ಇವರು ಯಾರು ಪರೀಕ್ಷಿತರ ಮಹಾರಾಜ ಅವರ ದೇಹವನ್ನು ತ್ಯಾಗಿ ಹೋಗಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ವರ್ತಮಾನ ಕಾಲ ಏಕೆ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ, ನಾನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ಈ ಪರೀಕ್ಷಿತ ಮಹಾರಾಜ ಮಾಡಿದಂತಹ ಸಿದ್ಧಾಂತಗಳು ಅಥವಾ ಶಾಸನಗಳು ಅವರು ದೇಹವನ್ನು ತ್ಯಾಗ ಮಾಡಿದ್ರು ಕೂಡ ಅದು ಆಳ್ವಿಕೆಯಲ್ಲಿತ್ತು ಅಂತ ಹೇಳಿ. ಎಕ್ಸಾಂಪಲ್ ಇವಾಗ ಹೇಳುವ, ಡಾಕ್ಟರ್ ಅಂಬೇಡ್ಕರ್ ನಮ್ಗೆ ಈ ಸಂವಿಧಾನವನ್ನು ಕೊಟ್ರು, ಶಾಸನಗಳನ್ನು ಕೊಟ್ರು. ಅದು ಈಗಲೂ ಕೂಡ ನಾವು ಪಾಲನೆ ಮಾಡ್ತಾ ಇದೀವಿ. ಹಾಗಾದ್ರೆ ನಾವು ಅವರು ಭೂತಕಾಲದಲ್ಲಿ ಮತ್ತೆ ಮಾಡಿರುವಂತಹ ಶಾಸನಗಳು ಈ ವರ್ತಮಾನ ಕಾಲದಲ್ಲಿ ನಾವು ಪಾಲಿಸ್ತಾ ಇದ್ದೀವಿ. ಅಂದ್ರೆ ಈ ಭೂತಕಾಲ ಮತ್ತೆ ಭವಿಷ್ಯತ್ ಕಾಲ ತುಂಬಾ ಏನು ಪ್ರಭುಪಾದರು ಇಲ್ಲಿ ಹೇಳ್ದಂಗೆ ಅತಿ ಸಮೀಪ ಕಾಲವನ್ನು ಸೂಚಿಸುವಲ್ಲಿ ವರ್ತಮಾನ ಕಾಲದ ಪ್ರಯೋಗ ಇದೆ. ಅಂದ್ರೆ ಏನು ಭೂತಕಾಲ ಮತ್ತೆ ವರ್ತಮಾನ ಕಾಲ ಸಂಕುಚಿತವಾಗಿರುತ್ತೆ, ಮತ್ತೆ ಅದು ಉಪಯೋಗಿಸಬಹುದು. ವರ್ತಮಾನ ಕಾಲವನ್ನು ವ್ಯಾಕರಣ ಪ್ರಕಾರ ಉಪಯೋಗಿಸ್ತಾರೆ ಅಂತ. ಆದ್ರೆ ಇಲ್ಲಿ ಹೇಗೆ ಪರೀಕ್ಷಿತ ಮಹಾರಾಜ ತನ್ನ ಆಳ್ವಿಕೆಯನ್ನು, ತನ್ನ ಶಾಸನಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ, ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ಹಿಂದಿನ ಶ್ಲೋಕಗಳಲ್ಲೇನು ಅರ್ಥ ಮಾಡ್ಕೊಳ್ತಾ ಇದ್ವಿ ನಾವು. ಏನಂತ ಹೇಳಿದ್ರೆ, ಪರೀಕ್ಷಿತ ಮಹಾರಾಜ ಈ ಕಲಿಪುರುಷನಿಗೆ ಒಂದು 4 ಸ್ಥಳಗಳನ್ನು ಕೊಟ್ರು. ಯಾವುದು ಅಂತ ಈಗ ತಾನೇ ನಾವು ಓದ್ವಿ. ಏನೋದು? ಜೂಜು ಆಡುವಂತಹ ಸ್ಥಳ,
ಮದ್ಯಪಾನ ಮಾಡುವಂತಹ ಸ್ಥಳ, ವ್ಯಭಿಚಾರ ನಡೆಯುವಂತಹ ಸ್ಥಳ, ಮತ್ತೆ ಪ್ರಾಣಿ ವಧೆಗಳನ್ನು ಮಾಡುವಂತಹ ಸ್ಥಳ. ಈ ಸ್ಥಳಗಳಲ್ಲಿ ನೀನಿರ್ಬೋದು ಅಂತ ಕೊಟ್ರು. ಆದ್ರೆ ಅವ್ರಿಗೆ ಆ ಸ್ಥಳವನ್ನು ಕೊಟ್ರು, ಆ ಸ್ಥಳದಲ್ಲಿ ಅವರನ್ನು ಪ್ರಗತಿಯಾಗಲು ಬಿಡಲಿಲ್ಲ. ಯಾಕಂದ್ರೆ ಆ ಸ್ಥಳಗಳು ನಡೆಯುವಂತಹ ಯಾವನು ಪರೀಕ್ಷಿತ ಮಹಾರಾಜನ ಕಾಲದಲ್ಲಿ ಇರ್ಲಿಲ್ಲ. ಅವರ ಶಾಸನಗಳು ಅಷ್ಟು ಕಟ್ಟುನಿಟ್ಟಾಗಿದ್ವು ಅಂತ ಹೇಳಿದ್ರೆ ಇವು ಯಾವನು ನಡೀತಾ ಇರ್ಲಿಲ್ಲ. ಸೊ ಇವ್ರಿಗೆ ಯಾರು ಕಲಿಪುರುಷನಿಗೆ ಅವರ ಪ್ರಖ್ಯಾತನ ಅಥವಾ ಅವರ ಅಧರ್ಮವನ್ನು ಪ್ರಚರಿಸಲು ಸಾಧ್ಯ ಆಗ್ಲಿಲ್ಲ. ಸೊ ಅವರು ಇನ್ನೊಂದು ಸ್ಥಳವನ್ನು ಕೊಟ್ಟರು. ಅದು ನಾವು ಲಾಸ್ಟ್ ವೀಕ್ ಅಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದು ಗೋಲ್ಡ್ ಎಷ್ಟು ತೊಂದರೆಯುಕ್ತವಾದದ್ದು ಅಂತ ಕೂಡ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ನಾವು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವರ್ತಮಾನ ಕಾಲದಲ್ಲಿ ಹೀಗೆ ಪರೀಕ್ಷಿತ ಮಹಾರಾಜ ತನ್ನ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ತನ್ನ ತಾತ ಕೊಟ್ಟಿರುವಂತಹ ಅರ್ಜುನ ಮತ್ತೆ ಯುಧಿಷ್ಠಿರ, ಈ ಪಾಂಡವರು ನೀಡಿದಂತಹ ನೀಡಿದಂತಹ ಈ ಚಕ್ರವರ್ತಿ ಪಟ್ಟವನ್ನು, ಅಂದ್ರೆ ಚಕ್ರವರ್ತಿ ಅಂತ ಹೇಳಿದ್ರೆ ರಾಜ ಅಲ್ಲ, ಚಕ್ರವರ್ತಿ ಅಂಡರ್ ಅಲ್ಲಿ ಸುಮಾರು ರಾಜರಿರ್ತಾರೆ. ಎಷ್ಟೋ ರಾಜ್ಯಗಳು ಇದ್ದಾಗ ಇವಾಗ ನಾವು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತ ಹೇಳ್ತೀವಲ್ಲ, ಆ ತರ ಪ್ರಧಾನಮಂತ್ರಿ ಅಂಡರಲ್ಲಿ ಎಷ್ಟೋ ರಾಜ್ಯಗಳು ಇದಾವೆ. ಆ ತರ ಈ ಚಕ್ರವರ್ತಿ ಅನ್ನೋದು ದೊಡ್ಡ ಪೋಸ್ಟು. ಅವರು ಆಗಿನ ಕಾಲದಲ್ಲಿ ಪರೀಕ್ಷಿತ ಮಹಾರಾಜ ಪಾಂಡವರು ಇದ್ದಾಗ ಇಡೀ ಭೂಲೋಕವೇ ಇಡೀ ಪ್ರಪಂಚ ಕೂಡ ಭಾರತ ವರ್ಷವಾಗಿತ್ತು. ಅದನ್ನ ಆಳ್ವಿಕೆ ಮಾಡ್ತಾ ಇದ್ರು ಪರೀಕ್ಷಿತ ಮಹಾರಾಜ. ಸೊ ಇಲ್ಲಿ ಇನ್ನ ಒಂದು ವರ್ಡ್ ಹೇಳಿದರೆ ಇಲ್ಲಿ ರಾಜರ್ಷಿ ಅಂತ ಹೇಳ್ತಾ ಇದ್ದಾರೆ. ರಾಜರ್ಷಿ ಅನ್ನೋರಿಗೆ ಯಾರಿಗೆ ಹೇಳ್ತಾ ಇದ್ರೆ, ನಾವು ರಾಜರ್ಷಿ ಅನ್ನೋದನ್ನ ಇನ್ನೊಬ್ರು ಕೂಡ ನಾವು ಹೇಳ್ತೀವಿ. ಜನಕ ಮಹಾರಾಜ್ ಕೂಡ ಮಹಾನ್ ರಾಜರ್ಷಿ ಆಗಿದ್ರು ಅಂತ. ಅಂದ್ರೆ ಅವರು ತುಂಬಾ ಧರ್ಮಯುಕ್ತರಾಗಿದ್ರು, ಮತ್ತೆ ಎಸ್ಪೆಷಲಿ ಭಕ್ತರಾಗಿದ್ರು. ಸೊ ನಾವು ಇದು ಮಹಾಭಾರತದಲ್ಲಿ ಕೂಡ ನೋಡ್ಬೋದು, ಹೇಗೆ ಶ್ರೀಕೃಷ್ಣ ಭಕ್ತನನ್ನು ರಾಜನನ್ನಾಗಿ ಆಳ್ವಿಕೆ ಭಕ್ತನನ್ನು ಚಕ್ರವರ್ತಿಯನ್ನು ಮಾಡಲಿಗೋಸ್ಕರ ಸುಮಾರು ಕೋಟ್ಯಾಂತರ ಜನರನ್ನು ಕೊಂದು, ಅಂದ್ರೆ ಆ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಕೊಲ್ಲುವಂತೆ ಆಗಿ ಅವರು ಯುಧಿಷ್ಠಿರನ್ನ ಯುಧಿಷ್ಠಿರ ಪಟ್ಟಾಭಿಷೇಕ ಮಾಡಿದ್ರು. ಸೊ ಯಾಕೆ ಅಂದ್ರೆ ಅವರು ಧರ್ಮಯುಕ್ತರಾಗಿರ್ತಾರೆ, ಭಕ್ತರಾಗಿದ್ರು ಮತ್ತೆ ಧರ್ಮಯುಕ್ತರಾಗಿದ್ರು. ಅವರು ಧರ್ಮದಿಂದ ಸಾಗಿದ್ರೆ ಇಡೀ ಭೂಲೋಕ ಶಾಂತಿಯುಕ್ತವಾಗಿರುತ್ತೆ, ಅವರ ಅಧರ್ಮಗಳನ್ನು ತಡೀತಾರೆ ಅನ್ನೋದ್ರಿಂದ ಅವರನ್ನ ಪಟ್ಟಾಭಿಷೇಕ ಮಾಡಿ ಅವರನ್ನು ರಾಜರನ್ನಾಗಿ ಮಾಡಿದ್ರು. ಅದೇ ರೀತಿ ಇಲ್ಲಿ ಕೂಡ ಪರೀಕ್ಷಿತ ಮಹಾರಾಜ್ ಕೂಡ ಅವರನ್ನು ನೋಡಿದ್ರೆ, ನಾವು ಅವರ ಜೀವನವನ್ನು ನೋಡಿದ್ರೆ, ಅವರು 3 ಕಾಲದಲ್ಲೂ ಕೂಡ ಹೇಗೆ ಅಂದ್ರೆ ಅವರ ಜನ್ಮ, ಕರ್ಮ ಮತ್ತೆ ಮೃತ್ಯು ತುಂಬಾ ಅದ್ಭುತವಾಗಿತ್ತು. ಹೇಗೆ ಅಂತ ಹೇಳಿದ್ರೆ ನೋಡಿ, ಅವರ ಜನ್ಮ ಯಾವ ರೀತಿ ಎಷ್ಟು ಅದ್ಭುತವಾಗಿತ್ತಲ್ಲ. ಅವರು ಯಾರು ಈ ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ ಅವರ ಬಾಣವನ್ನು ಬಿಟ್ಟರು ಕೂಡ ಅವರು ಅಲ್ಲಿ ಕೃಷ್ಣ ಅವರ ಗರ್ಭದೊಳಗೆ, ಉತ್ತರ ಗರ್ಭದೊಳಗೆ ಅವ್ರನ್ನ ಸಂಸ್ಕೃತಿ ಅದೆಷ್ಟು ಅದ್ಭುತವಾಗಿದೆ. ಅವರು ಇನ್ನೂ ಪ್ರಪಂಚವನ್ನು ನೋಡಿಲ್ಲ, ಇನ್ನೂ ಜನ್ಮ ಆಗಿರ್ಲಿಲ್ಲ, ಅದಕ್ಕೆ ಮೊದಲೇ ಭಗವಂತನ ದರ್ಶನವನ್ನು ಪಡ್ಕೊಂಡಿದ್ರು. ಅದು ಅಷ್ಟು ಮಹಾನ್ ಭಕ್ತರಾಗಿದ್ರು. ಮತ್ತೆ ಅವರ ಕರ್ಮವನ್ನು ನೋಡಿದಾಗ ಅದು ಎಷ್ಟು ಅದ್ಭುತವಾಗಿದೆ. ಯಾರಿಗಾದ್ರೂ ಕಲಿಯನ್ನು ತಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅವ್ರು ಏನ್ ಮಾಡಿದ್ರು, ಕಲಿಯನ್ನ ದಂಡಿಸಿದ್ರು, ಅವರನ್ನ ಸಂಹಾರ ಮಾಡಕ್ಕೆ ಹೋದ್ರು. ಅವಾಗ ಕಲಿ ಏನ್ ಮಾಡಿದ್ರು, ಅವರನ್ನ ಶರಣಾಗತಿಯನ್ನ ಪಡ್ಕೊಂಡ್ರು. ಸೊ ಅಷ್ಟು ಅದ್ಭುತವಾಗಿತ್ತು ಪರೀಕ್ಷಿತ ಮಹಾರಾಜನ ಕರ್ಮ. ಅಂದ್ರೆ ಜನ್ಮ ಅದ್ಭುತವಾಗಿತ್ತು, ಅವರ ಕರ್ಮವೂ ಅದ್ಭುತವಾಗಿತ್ತು, ಮತ್ತೆ ಅವರ ಮೃತ್ಯು ಮುಂದೆ ಯಾರಿಗೂ ಸಿಕ್ಕಿಲ್ಲ, ಮುಂದೆ ಸಿಗೋದು ಇಲ್ಲ. ಅದು ಯಾರಿಗೂ ಸಿಗುತ್ತೆ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿದೆ. ಯಾರಿಗಾದ್ರೂ ಜನ್ಮ ಈಗ ಪ್ರೆಡಿಕ್ಟ್ ಮಾಡ್ತಾರೆ ಡಾಕ್ಟರ್ಸ್, ಇಂಥ ಡೇಟ್ ಅಲ್ಲಿ ಜನ್ಮ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಇವಾಗ ಸಿಸೇರಿಯನ್ ಆದ್ರೆ ನಿಮ್ಗೆ ಯಾವ ಡೇಟ್ಗೆ ಅವ್ರನ್ನ ಆಪರೇಷನ್ ಮಾಡಿ ಮಗುನ ಹೊರಗೆ ತೆಗಿಬೇಕು ಅಂದ್ರೆ ಜನ್ಮದ ಹೇಳ್ತಾರೆ. ಆದ್ರೆ ಮೃತ್ಯುನ ಮಾತ್ರ ಯಾರಿಗೂ, ಎಂತ ಜ್ಯೋತಿಷಿಗಳೇ ಆಗಿರ್ಬೋದು, ಎಂತ ಡಾಕ್ಟರ್ ಆಗಿರ್ಬೋದು, ಯಾರು ಕೂಡ
ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆದ್ರೆ ಪರೀಕ್ಷಿತ ಮಹಾರಾಜನಿಗೆ ಇನ್ನು 7 ದಿನದಲ್ಲಿ ನಿಮ್ಮ ನಿಮಗೆ ಸಾವು ಬರುತ್ತೆ ಅನ್ನೋ ವಿಷಯ ಮುಟ್ತು. ಅದೆಷ್ಟು ಅದ್ಭುತ ಅಲ್ಲ. ಅವರು ಆ 7 ದಿನನ ಹೇಗೆ ಉಪಯೋಗಿಸ್ಕೊಂಡ್ರು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸುಮಾರು ಶ್ಲೋಕಗಳನ್ನ ಮಾಡಿದ್ವಿ. ಅವ್ರು ಏನ್ ಮಾಡಿದ್ರು, ಎಲ್ಲ ಇಮಿಡಿಯೇಟ್ ಅವ್ರು ಏನ್ ಮಾಡಿದ್ರು, ಅವರು ತನ್ನ ರಾಜ್ಯವನ್ನು ತೊರೆದು ತನ್ನ ಮಗನಾದ ಜನಮೇಜಯನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಇಮಿಡಿಯೇಟ್ ಕಾಡುಗಳಿಗೆ ಹೊರಡ್ತಾರೆ. ಕಾಡುಗಳಿಗೆ ಹೊರಟು ಋಷಿಗಳ ಮತ್ತೆ ಅವನು ಏನ್ ಮಾಡ್ಬೇಕು ಅನ್ನೋದನ್ನ ಎನ್ಕ್ವೈರಿ ಮಾಡ್ತಾ ವಿಚಾರಿಸ್ತಾ ಅವರು ಸುಖಮುನಿಗಳ ಹತ್ರ ಹೋಗಿ ಭಾಗವತಮನ್ನ ತಿಳ್ಕೊಂಡು ಅವರು ದೇಹ ತ್ಯಾಗವನ್ನು ಮಾಡ್ತಾರೆ. ಸೊ ಇದು ಪರೀಕ್ಷಿತ ಮಹಾರಾಜನ ಜನ್ಮ, ಕರ್ಮ ಮತ್ತೆ ಮೃತ್ಯು ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಅವರು ಅದನ್ನ ಹೇಳ್ತಾ ಇದ್ದಾರೆ. ಅವರ ತತ್ವಗಳು ಏನ್ ಮಾಡಿದ್ರು, ಪರೀಕ್ಷಿತ ಮಹಾರಾಜನ ತತ್ವಗಳನ್ನು ಈಗಲೂ ಮುಂದುವರಿಸಬಹುದು. ಅಂದ್ರೆ ಅವರ ತತ್ವಗಳು ಹೇಗಿದ್ವು ಅಂತ ಹೇಳಿದ್ರೆ, ನಾವು ನೋಡಿದ್ವಿ ಇಲ್ಲಿ ಹೇಗೆ ಕಲಿಪುರುಷನ್ಗೆ 4 ಜಾಗಗಳನ್ನ ಕೊಟ್ಟಿದ್ರು. ಆದ್ರೆ ಅವರು ಏನು ಆ ಕಲಿಪುರುಷ ಅದರಲ್ಲಿ ಪ್ರಗತಿಯನ್ನು ಪಡ್ಲಿಕ್ಕೆ ಆಗ್ಲಿಲ್ಲ. ಏಕೆ ಅಂತ ಹೇಳಿದ್ರೆ ಅವರ ಶಾಸನಗಳು, ಅವರ ತತ್ವಗಳು ಮತ್ತೆ ಅವರು ಅಷ್ಟು ಧರ್ಮದಿಂದ ನಡೆಸ್ತಾ ಇದ್ರು ಅವರ ರಾಜ್ಯವನ್ನು. ಕಲಿಪುರುಷನ್ಗೆ ಇದ್ದ ಜಾಗಗಳು ಕೊಟ್ಟಿದ್ರು ಕೂಡ ಅವರು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇದು ಪರೀಕ್ಷಿತನ ಮಹಾರಾಜರ ಆಳ್ವಿಕೆಯು ಈ ರೀತಿ ಆಗಿತ್ತು. ನಾವು ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿದಾಗ ಗೊತ್ತಾಗುತ್ತೆ ಹೇಗೆ ನಾವು ಈಗಲೂ ಕೂಡ ಪರೀಕ್ಷಿತ ಮಹಾರಾಜನಂತ ರಾಜ್ಯವನ್ನು ನಾವು ತರಬಹುದು ಹೇಗೆ ಅಂತ ಪ್ರಭುಪಾದರು ನಮ್ಗೆ ಕೊಡ್ತಿದ್ದಾರೆ. ಏನಕ್ಕೆ ಇವಾಗ ಆಗ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನಾವು ಅದನ್ನ ಓದೋಣ. ಆಧುನಿಕ ಆಡಳಿತಗಾರರು ರಾಜ್ಯದಿಂದ ಭ್ರಷ್ಟಾಚಾರವನ್ನು ತೊಲಗಿಸಲು ಇಚ್ಛಿಸುತ್ತಾರೆ. ಆದರೆ ಅವರು ಮೂಢರಾಗಿರುವುದರಿಂದ ಅದನ್ನು ಹೇಗೆ ಈಡೇರಿಸುವುದೆಂದು ತಿಳಿಯರು. ಅವರು ಜೂಜಿನ ಮನೆಗಳಿಗೂ, ಮದ್ಯದ ಅಂಗಡಿಗಳಿಗೂ, ಮತ್ತಿತರ ಮಾದಕ ದ್ರವ್ಯಗಳಿಗೂ, ಸೂಳೆ ಮನೆಗಳಿಗೂ, ಆಧಾರದ ಹೋಟೆಲ್ಗಳಿಗೂ, ಸಿನಿಮಾ ಗೃಹಗಳಿಗೂ, ತಮ್ಮದೇ ಆದ ಅಸತ್ಯದ ವ್ಯವಹಾರಗಳಿಗೂ ಅಧಿಕಾರ ಪತ್ರವನ್ನು ಕೊಡಲು ಇಚ್ಛಿಸುತ್ತಾರೆ. ಅದೇ ಸಮಯದಲ್ಲಿ ಭ್ರಷ್ಟಾಚಾರವನ್ನು ರಾಜ್ಯದಿಂದ ಹೊರದಬ್ಬಲು ಬಯಸುತ್ತಾರೆ. ದೈವ ಪ್ರಜ್ಞೆ ಇಲ್ಲದೆ ದೇವರ ಸಾಮ್ರಾಜ್ಯವನ್ನು ಬಯಸುತ್ತಾರೆ. ಪರಸ್ಪರ ವಿರುದ್ಧದ 2 ಸಂಗತಿಗಳನ್ನು ಹೊಂದಿಸಲು ಹೇಗೆ ತಾನೇ ಸಾಧ್ಯ? ನಾವು ರಾಜ್ಯದಿಂದ ಭ್ರಷ್ಟಾಚಾರವನ್ನು ಹೊರಗೆ ದಬ್ಬಲು ಬಯಸುವುದಾದರೆ ಮೊದಲು ಧರ್ಮ ತತ್ವಗಳಾಗಿರುವ ತಪಸ್ಸು, ಶುದ್ಧತೆ, ದಯೆ, ಸತ್ಯನಿಷ್ಠೆಗಳನ್ನು ಒಪ್ಪಿಕೊಳ್ಳುವಂತೆ ಸಮಾಜ ಸಂಘಟನೆಯನ್ನು ಮಾಡಬೇಕು. ಅದಕ್ಕಾಗಿ ಪರಿಸ್ಥಿತಿಯನ್ನು ಅನುಕೂಲಪಡಿಸಲು ಜೂಜು, ಮದ್ಯಪಾನ, ಆಧಾರ ಮತ್ತು ಅಸತ್ಯಾಚರಣೆಯ ಸ್ಥಳಗಳನ್ನು ಮುಚ್ಚಿಸಬೇಕು. ಇವು ನಮಗೆ ಶ್ರೀಮದ್ ಭಾಗವತದ ಪುಟಗಳಲ್ಲಿ ದೊರೆಯುವ ಕೆಲವು ವ್ಯಾವಹಾರಿಕ ಪಾಠಗಳಾಗಿವೆ. ಸೊ ನಾವು ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೋದು, ನಾವು ಈಗಿನ ಕಾಲದಲ್ಲಿ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅಂತೇಳಿ. ಅವ್ರು ಹೇಳ್ತಾರೆ ಪೀಸ್ಫುಲ್ ಅಂದ್ರೆ ತುಂಬಾ ಶಾಂತಿಯನ್ನು ಉಂಟು ಮಾಡ್ಬೇಕು. ಅವರು ಫಸ್ಟ್ ಎಲೆಕ್ಷನ್ಸ್ ಆದಾಗ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಎಲ್ಲರೂ ಪೀಸ್ಫುಲ್ ಆಗಿರೋ ತರ ಮಾಡ್ತೀವಿ ಅಂತಾರೆ. ಆದ್ರೆ ಅಧಿಕಾರ ಬಂದಿದ ತಕ್ಷಣ ಏನ್ ಮಾಡ್ತಾರೆ ಅದು ನಾವು ಆಲ್ರೆಡಿ ನೋಡ್ತಾ ಇದೀವಿ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, ಈಗಿನ ಅಧಿಕಾರಿಗಳು ಏನು ಶಾಂತಿಯುತವಾಗಿ ಆಳ್ವಿಕೆಯನ್ನು ತರಬೇಕು ಅಂತ ಎಲ್ಲ ಇಚ್ಛೆ ಪಡ್ತಾರೆ. ಆದ್ರೆ ಅವ್ರು ಮಾಡುವಂತಹ ಕಾರ್ಯಗಳು ಹೇಗಿದೆ ನಾವು ನೋಡಿದ್ವಲ್ಲ. ಇವಾಗ ಮದ್ಯದ ಅಂಗಡಿಗಳಿಗಾಗ್ಲಿ, ಜೂರು ಇದಕ್ಕಾಗ್ಲಿ, ಅಥವಾ ಸುಳೆ ಮನೆಗಳಿಗಾಗ್ಲಿ, ಆಧಾರದ ಹೋಟೆಲ್ಗಳು ಅಂದ್ರೆ ಈಗಿನ ಹೋಟೆಲ್ಗಳು ಕೂಡ ಇದು ವ್ಯಭಿಚಾರ ಗೃಹಗಳಾಗಿ ಪರಿಣಮಿಸ್ತಾ ಇದ್ದಾವೆ. ಮತ್ತೆ ಸಿನಿಮಾ ಗೃಹಗಳಿವೆ. ಇವಕ್ಕೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅವರು ಲೈಸೆನ್ಸ್ ನ ಕೊಡ್ತಾ ಇದ್ದಾರೆ, ಅಧಿಕಾರ ಪತ್ರವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ ಈ ಪ್ರಪಂಚವು ಶಾಂತಿಯುತವಾಗಿರ್ಬೇಕು ಅಂತ ಹೇಳ್ತಾರೆ. ಹೇಗೆ ಸಾಧ್ಯ ಅದು? ಒಂದು ಕಡೆ ಅಧರ್ಮಕ್ಕೆ ಪ್ರಚೋದನೆ ಕೊಡೋದು, ಅಂದ್ರೆ ಈ ಲೈಸೆನ್ಸ್ ಕೊಡೋದು, ಅಧಿಕಾರ ಪತ್ರಗಳನ್ನು ಕೊಡೋದು, ಮತ್ತೆ ಇನ್ನೊಂದು ಕಡೆ ಧರ್ಮಯುಕ್ತವಾಗಿ ಇದು ಮಾಡ್ಬೇಕು ಅಂತ ಹೇಳುದು ಹೇಗೆ ಸಾಧ್ಯ? ಒಂದು ಕಡೆ ಕಲೆಗೆಯ ಪ್ರಶ್ನೆ. ಇವಾಗ ಹೇಗೆ ಅಂದ್ರೆ ನಾವು ಕೂಡ ನಮ್ಮ ಜೀವಾತ್ಮ ಏನಿದೆ, ತಟಸ್ಥ ಜೀವಾತ್ಮ ಅಂತ ಹೇಳ್ತಾರೆ. ಒಂದು ಗೋಡೆ ಮೇಲೆ ಪ್ರಭುಪಾದರು ಯಾವಾಗ ಹೇಳ್ತಾ ಇರ್ತಾರೆ, ಒಂದು ಬೆಕ್ಕು ಗೋಡೆ ಮೇಲೆ ಇದ್ದಾಗ 2 ಕಡೆ, ಆ ಕಡೆನೂ ಜಂಪ್ ಮಾಡ್ಬೋದು, ಈ ಕಡೆನೂ ಜಂಪ್ ಮಾಡ್ಬೋದು. ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು, ನಮ್ಮ ಜೀವಾತ್ಮ ಏನಿದೆ ಒಂದು ಗೋಡೆ ಮೇಲೆ ಇದೆ, ಒಂದು ಕಡೆ ಕಲಿಪುರುಷ ಇದ್ದಾನೆ, ಇನ್ನೊಂದು ಕಡೆ ಪರೀಕ್ಷಿತ ಮಹಾರಾಜ್ ಅಂತಹ ತುಂಬಾ ದೊಡ್ಡ ಭಕ್ತರಿದ್ದಾರೆ. ನಮ್ಮ ಇಸ್ಕಾನ್ ಅಂತಹ ತುಂಬಾ ದೇವಸ್ಥಾನಗಳು ಇವೆಲ್ಲ ಇದಾವೆ, ನಮ್ಮ ಭಕ್ತ ವೃಂದಗಳಿದಾವೆ.
ನಾವು ಗೋಡೆ ಮೇಲೆ ಇದ್ದೀವಿ, ನಮ್ಗೆ ಚಾಯ್ಸ್ ಏನು, ನಾವು ಆ ಕಡೆ ಜಂಪ್ ಮಾಡ್ಬೋದು ಅಥವಾ ಈ ಕಡೆ ಜಂಪ್ ಮಾಡ್ಬೋದು, ನಾವು ನಮ್ಮ ಚಾಯ್ಸ್ ಆಗಿದೆ. ಹಾಗೆ ಇಲ್ಲಿ ಪ್ರಭುಪಾದರು ಏನಾಗಿದ್ದಾರೆ, ಏನ್ ಹೇಳ್ತಾರೆ, ಅಧಿಕಾರಿಗಳು ಈ ಗೌರ್ಮೆಂಟ್ ಈ ತರ ಏನಿದೆ ಇವು ಇಚ್ಛೆ ಪಟ್ರೆ ನಮ್ಮ ಭಕ್ತರಿಂದ ಕಡೆಗೆ ವಾಲಿ ಅಂದ್ರೆ ಅವ್ರ ಕಡೆ ಬಂದು ಅವರು ಹೇಗೆ ಈ ಹೇಗೆ ಈ ಶಾಂತಿಯನ್ನು ತರಬಹುದು, ಹೇಗೆ ಈ 4 ಚಟಗಳೇನಿದಾವೆ ಅದನ್ನೆಲ್ಲ ಹೇಗೆ ನಿರ್ಮೂಲನೆ ಮಾಡಬಹುದು ಅಂತ ತಿಳಿದುಕೊಂಡು ಅದ್ರ ಪ್ರಕಾರವಾಗಿ ನಡೆದುಕೊಳ್ಬಹುದು. ಆದ್ರೆ ಏನ್ ಮಾಡ್ತಿದ್ದಾರೆ ಅವರು, ಆ ಕಡೆನೂ ಇದ್ದಾರೆ ಈ ಕಡೆನೂ ಇದ್ದಾರೆ, ಎರಡು ಕಡೆನೂ ಇದ್ದು ನಮ್ಗೆ ಶಾಂತಿ ಬೇಕು ಶಾಂತಿ ಬೇಕು, ಭಕ್ತಿ ಪರವರಾಗಿರ್ಬೇಕು ಎಲ್ಲರೂ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಪರೀಕ್ಷಿತ ಮಹಾರಾಜರು ಹೇಗೆ ಅವರಿಗೆ ಆ 4 ಸ್ಥಳಗಳನ್ನು ಕಲಿಗೆ ಆ 4 ಸ್ಥಳಗಳನ್ನು ಕೊಟ್ಟರು ಕೂಡ ಅವರು ತತ್ವಗಳ ಅವರ ಶಾಸನಗಳಿಂದ ಕಟ್ಟುನಿಟ್ಟಾಗಿ ಆ 4 ಸ್ಥಳಗಳು ವೃದ್ಧಿ ಆಗೋದ್ರಿಂದ ನೋಡ್ಬೋದು. ಅದೇ ರೀತಿಯಾಗಿ ಪರೀಕ್ಷಿತ ಮಹಾರಾಜನಂತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜನಂತೆ ಎಲ್ಲರೂ ಈ ಧರ್ಮ ತತ್ವಗಳನ್ನು ಪಾಲಿಸಿದ್ರೆ ನಾವು ಈಗಲೂ ಕೂಡ ನಮ್ಮ ಈ ಪ್ರಪಂಚವನ್ನು ಅಥವಾ ನಮ್ಮ ಭಾರತ ದೇಶವನ್ನಾಗ್ಲಿ ಯಾವ್ದಾದ್ರು ಈ ಅಧಿಕಾರಿಗಳು ಈ ಈ ತತ್ವಗಳನ್ನು ಪಾಲಿಸಿದ್ರೆ ಅಥವಾ ಅಧಿಕಾರಿಗಳು ಅದನ್ನು ತೆಗೆದುಕೊಂಡ್ರೆ ಈಗಲೂ ಕೂಡ ನಾವು ಪರೀಕ್ಷಿತ ಮಹಾರಾಜನಂತಹ ಕಾಲವನ್ನು ತರಬಹುದು. ಹೇಳ್ತಾರೆ ನಮ್ಗೆ ಏನೋ ಎಲ್ಲರೂ ಹೇಳ್ತಾರೆ ನಮ್ಗೆ ರಾಮರಾಜ್ಯವಾಗಿರ್ಬೇಕು ರಾಮರಾಜ್ಯವಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ರಾಮನು ಹೇಳಿದಂತಹ ಸಂದೇಶಗಳನ್ನು ಪಾಲಿಸೋದಿಲ್ಲ. ಸುಮ್ನೆ ಮಾತಿಗೆ ಬಂದ್ಬಿಟ್ಟು ನಮ್ಮ ರಾಜ್ಯ ರಾಮರಾಜ್ಯವಾಗಬೇಕು ಅಂತ ಹೇಳಿದ್ರೆ ಆಗುತ್ತಾ? ಆಗೋದಿಲ್ಲ. ಆದ್ರೆ ಅವರ ಕೊಟ್ಟಂತಹ ಇನ್ಸ್ಟ್ರಕ್ಷನ್ಸ್, ಅವರ ಎನ್ನುವಂತಹ ತತ್ವಗಳೇನಿದಾವೆ ಅದನ್ನ ಮಾಡ್ಬೇಕು ಮತ್ತೆ ಅನುಭವಿಸ್ಬೇಕು. ಅವಾಗ ಮಾತ್ರ ಈ ರಾಮರಾಜ್ಯವನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ಹೇಳಿದ್ರು ಹೇಗೆ ಅಧಿಕಾರಿಗಳನ್ನು ಈ ರಾಜಭಾಷವನ್ನು ಹೊರದಬ್ಬಲು ಬಯಸುವುದಾದರೆ ಮೊತ್ತ ಮೊದಲು ಧರ್ಮ ತತ್ವಗಳಾಗಿರುವ ತಪಸ್ಸು, ಶುದ್ಧತೆ, ದಯೆ, ಸತ್ಯನಿಷ್ಠೆಗಳನ್ನು ಒಪ್ಪಿಕೊಳ್ಳುವಂತೆ ಸಮಾಜ ಸಂಘಟನೆಯನ್ನು ಮಾಡಬೇಕು. ಇದು 4 ತುಂಬಾ ಮುಖ್ಯವಾದದ್ದು. ಏನಂತ ಹೇಳಿದ್ರೆ ತಪಸ್ಸು, ಶುದ್ಧತೆ, ದಯ ಮತ್ತೆ ಸತ್ಯನಿಷ್ಠೆ. ಇವು ಏನಂದ್ರೆ ಪ್ರಾಣಿವಧೆ ನಿಲ್ಲಿಸ್ಬೇಕು, ಧೂಮಪಾನ, ಈ ಇಂಟಾಕ್ಸಿಕೇಶನ್ ಅದನ್ನೆಲ್ಲ ನಿಲ್ಲಿಸ್ಬೇಕು, ವ್ಯಭಚಾರಿತರವನ್ನು ನಿಲ್ಲಿಸ್ಬೇಕು, ಮತ್ತೆ ಸತ್ಯನಿಷ್ಠೆಗಳಿಂದ ನಡ್ಕೊಳ್ಬೇಕು. ಇದನ್ನ ನಾವು ಪಾಲಿಸಿದ್ರೆ ನಾವು ಶಾಂತಿಯುತವಾಗಿ ಇರಬಹುದು ಅಂತ ಹೇಳ್ತಾರೆ. ಇದು ಸಾಧ್ಯ ಹೇಗೆ? ಇದು ಅಧಿಕಾರಿಗಳು ಬಯಸ್ಬೇಕು, ಅವರು ಇಷ್ಟ ಪಡ್ಬೇಕು, ಅವರು ಅದನ್ನ ತರಬೇಕು. ಅದು ಸಾಧ್ಯ ಹೇಗೆ ಅಂತ ಹೇಳಿದ್ರೆ ನಾವು ಉದಾಹರಣೆಗೆ ನೋಡ್ಬೋದು. ಈ ನಮ್ಗೆ ಇದು ಬಂತಲ್ಲ ಕೋವಿಡ್ ಬಂದಾಗ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದ್ರು, ಇಂಥ ಸಮಯಕ್ಕೆ ಎಲ್ಲರೂ ಇಂಥ ದಿನ ಇಂಥ ಸಮಯಕ್ಕೆ ನೀವೆಲ್ಲರೂ ಮನೆಯಲ್ಲಿ ದೀಪ ಹಚ್ಚಿ, ಇಲ್ಲಾಂದ್ರೆ ಮನೆ ಬಾಗಿಲಲ್ಲಿ ದೀಪ ಹಚ್ಚಿ, ಇಲ್ಲಾಂದ್ರೆ ಘಂಟಾನಾದವನ್ನು ಮಾಡಿ ಅಂತೆಲ್ಲ ಹೇಳಿದ್ರು. ಅವಾಗ ಎಷ್ಟೋ ಜನ ಅದನ್ನ ಪಾಲಿಸಿದ್ರು. ಅದೇ ರೀತಿ ಈ ಧರ್ಮ ತತ್ವಗಳನ್ನು, ಇದು ಈ ಮದ್ಯಪಾನ ಮಾಡಬಾರದು, ಈ ಮತ್ತೆ ಮೀಟು ಏನು ಪ್ರಾಣಿ ವಧೆ ಮಾಡಬಾರದು, ಪ್ರಾಣಿ ಹಿಂಸೆ ಮಾಡಬಾರದು, ಮತ್ತೆ ಸತ್ಯೆಯಿಂದ ಕೂಡಿರ್ಬೇಕು, ಮತ್ತೆ ಶುದ್ಧತೆಯಿಂದ ನಾವು ಜೀವನ ನಡೆಸಬೇಕು, ದಯೆಯಿಂದ ಇರಬೇಕು ಅನ್ನೋದನ್ನ ತುಂಬಾ ರೂಲ್ಸ್ ಆಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಅಂತ ಮಾಡಿದಂತವರಿಗೆ ತುಂಬಾ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಆ ತರ ಮಾಡಿದ್ರೆ ಮಾತ್ರ ಈ ಪರೀಕ್ಷಿತ ಮಹಾರಾಜ ನಡೆಸಿದಂತಹ ರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ಪ್ರಭುಪಾದರು ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸಿದ್ದಾರೆ. ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಾವ್ ಇವಾಗ ಆಲ್ರೆಡಿ ನಾವು ಮಾಡ್ತಾ ಇದೀವಿ. ನಮ್ಗೆ ಎಷ್ಟು ಅದೃಷ್ಟವೋ ಪುಣ್ಯ, ನಮ್ಗೆ ಪೂರ್ವದ ಪುಣ್ಯ ಆಗಿರ್ಬೇಕು. ನಮ್ಗೆ ಈ ಇಸ್ಕಾನ್ ನಂತಹ ನಮ್ಗೆ ಸಂಸ್ಥೆ ಸಿಕ್ಕಿದೆ, ಮತ್ತೆ ನಮ್ಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಹೇಳ್ಕೊಂಡಂತಹ ನಮ್ಮ ಲೀಡರ್ಸ್ ಇದ್ದಾರೆ, ಮತ್ತೆ ನಮ್ಗೆ ಒಳ್ಳೆ ಭಕ್ತ ವೃಂದವಿದೆ. ಇದನ್ನೆಲ್ಲ ನಾವು ಬೆಳಗ್ಗೆ ಮಾರ್ನಿಂಗ್ 4:15ಗೆ ಎದ್ದು ಶ್ರೀಮದ್ ಭಾಗವತ ಅಥವಾ ಜಪವನ್ನು ಮಾಡಿ ಹೇಗೆ ನಾವು ಈ ಪಾಲನೆಯನ್ನು ಮಾಡ್ತಾ ಇದ್ವಿ ನೋಡಿ. ನಮ್ಗೆ ಪ್ರಭುಪಾದರು ರೂಲ್ಸ್ ಕೊಡೋದಕ್ಕೆ 4 ಏನು, ಪ್ರಾಣಿ ವಧೆ ಮಾಡಬಾರ್ದು, ಮತ್ತೆ ಅಬದ್ಧ ಶ್ರೀಸಂಗ ಮಾಡಬಾರ್ದು, ಧೂಮಪಾನ ಮಾಡಬಾರ್ದು,
ಮತ್ತೆ ಇದು 4 ಏನ್ ಹೇಳ್ತದೆ, ಶುದ್ಧತೆಯಿಂದ ಇರಬೇಕು. ಇವೆಲ್ಲ ತಪಸ್ಸು, ಇವೆಲ್ಲನೂ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದಿದ್ದೆ 4:15ಗೆ ಶುದ್ಧತೆಯಿಂದ ಸ್ನಾನ ಮಾಡಿ ಮತ್ತೆ ಜಪವನ್ನು ಮಾಡ್ತಾ ಇದೀವಿ, ಮತ್ತೆ ಶ್ರೀಮದ್ ಭಾಗವತವನ್ನು ಚರ್ಚೆ ಮಾಡ್ತಾ ಇದ್ವಿ. ಇದೆಲ್ಲವೂ ನಮ್ಗೆ ಇದೆ. ಎಲ್ಲರೂ ಇದನ್ನು ಒಪ್ಕೊಂಡ್ರೆ ಖಂಡಿತವಾಗ್ಲು ಏನ್ ಹೇಳಿದೆ, ಈ ರಾಮ ರಾಜ್ಯವನ್ನ ನಾವು ಸ್ಥಾಪನೆ ಮಾಡ್ಬೋದು. ಇದನ್ನ ಎಸ್ಪೆಷಲಿ ಒಬ್ಬ ರಾಜ ಅಂದ್ರೆ ಆ ರಾಜ್ಯದ ಆಡಳಿತದಲ್ಲಿ ನಡೆಸುವಂತವನು ಭಕ್ತನಾಗಿದ್ದರೆ ಮಾತ್ರ ಇದು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಇವತ್ತಿನ ಶ್ರೀಮದ್ ಭಾಗವತನ ಚರ್ಚೆನ ನಿಲ್ಲಿಸ್ತೀನಿ. ಶ್ರೀಮದ್ ಭಾಗವತಂ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಪತಿತ ಪಾವನ ಗುರು ಮಹಾರಾಜ್ ಕಿ ಜೈ.